ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾವು ಮಾತಾಡ್ತಾ ಇದ್ವಿ ಬೊಜ್ಜಿನ ಸಮಸ್ಯೆ ಬಗ್ಗೆ. ಅದರಲ್ಲೂ ಬ್ಯಾರಿಯಾಟ್ರಿಕ್ ಸರ್ಜರಿ ತುಂಬ ಈಸಿ ಮೆಥಡಲ್ಲಿ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ನೀಡುತ್ತೆ. ಹಾಗಾದ್ರೆ ಬನ್ನಿ ಮತ್ತಷ್ಟು ಮಾಹಿತಿ ಇಟ್ಕೊಳ್ಳೋಣ. ಡಾಕ್ಟರ್ ಇದ್ದಾರೆ. ಬ್ಯಾರಿಯಾಟ್ರಿಕ್ ಸರ್ಜರಿಯಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಡಾಕ್ಟರ್? ಬ್ಯಾರಿಯಾಟ್ರಿಕ್ ಸರ್ಜರಿಯಲ್ಲಿ ಈಗ ನಾವು 2-3 ಮೆಥಡನ್ನು ಮಾಡ್ತೀವಿ. ಒಂದು ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ. ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂದರೆ ಈ ಉದರ ಸ್ಟಮಕ್ ಅದರ ಸೈಜನ್ನು ಚಿಕ್ಕದು ಮಾಡ್ತೀವಿ. ಇದಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಕೀ ಹೋಲ್ ಸರ್ಜರಿ ಮಾಡಿಬಿಟ್ಟು ಆಮೇಲೆ ಬೇರೆ ಬೇರೆ ಸ್ಟೇಪ್ಲರ್ಸ್ ಅಂತ ಇರುತ್ತೆ. ಅದಕ್ಕೆ ಆ ಸ್ಟೇಪ್ಲರ್ಸ್ ಅದನ್ನು ಸ್ಟಿಚಸ್ ಹಾಕೋ ಬದಲು ಆ ಸ್ಟೇಪ್ಲರ್ಸ್ ಹಾಕಿದರೆ ಅದರ ಮೂಲಕ ಸ್ಟಮಕ್ಕನ್ನು, ಈಗ ಸ್ಟಮಕ್ಕಲ್ಲಿ ನೀವು ಒಂದು 5, 6, 8 ಇಡ್ಲಿ ತಿನ್ನುವಂಥವ್ರು ಈ ಆಪರೇಷನ್ ಮಾಡಿದ ಮೇಲೆ ಅವರಿಗೆ 1 ಇಡ್ಲಿ ಮಾತ್ರ ತಿನ್ನುವಷ್ಟು ಆಗುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಆ ಥರ ಸ್ಟಮಕ್ ಇದಕ್ಕೆ ರಿಸ್ಟ್ರಿಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಹಸಿವು ಹೋಗ್ಬಿಡುತ್ತೆ ಅವ್ರಿಗೆ. ಹಸಿವು ಇರೋದಿಲ್ಲ, ಜಾಸ್ತಿ ತಿನ್ನಬೇಕು ಅನ್ನೋ ಅಭಿಲಾಷೆ ಹೋಗ್ಬಿಡುತ್ತೆ. ಇನ್ನೊಂದು ತಿನ್ಬೇಕು ಅಂದ್ರೂ ಕೂಡ ಅಷ್ಟು ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪನೇ ತಿಂತಾರೆ. ಹಾಗಾಗಿ ಲೈಫ್ ಲಾಂಗ್ ಹಿಂಗೆ ಇರುತ್ತಾ ಅಂತ ಅವ್ರದ್ದು ಫುಡ್ ತಗೊಳ್ಳೋ ಸ್ಟೈಲ್ ಎಲ್ಲ ಕಡಿಮೆ ಅಂತ ಅಂದ್ರೆ ಕಡಿಮೆ ಅವ್ರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ. ಅವರಿಗೆ ಆಮೇಲೆ ಗೊತ್ತಾಗುತ್ತೆ, ನಾನು ಸುಮ್ಮನೆ ಅಷ್ಟೊಂದು ತಿಂದ್ಬಿಟ್ಟು ಕಾಯಿಲೆ ಬರೆಸ್ಕೊಂಡೆ, ನನಗೆ ಬೇಕಾಗಿರೋದು ದೇಹಕ್ಕೆ ಬೇಕಾಗಿರೋದು ಇಷ್ಟು ಮಾತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರಿಗೆ ಅಷ್ಟೇ ತಗೊಂಡ್ಬಿಟ್ರೆ ನಾರ್ಮಲ್ ಎನರ್ಜಿ ಬರುತ್ತೆ, ಆಕ್ಟಿವ್ ಆಗಿ ಇರ್ತಾರೆ. ಆಮೇಲೆ ಬೇರೆ ಯಾವ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಅವರ ಲೈಫ್ ಸ್ಟೈಲನ್ನು ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಅವ್ರಿಗೆ ಅಷ್ಟು ತಿನ್ನೋದ್ರಲ್ಲೇ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲರೀಸ್, ಎನರ್ಜಿ, ವಿಟಮಿನ್ಸ್, ನ್ಯೂಟ್ರಿಷನ್ ಎಲ್ಲದೂ ಕೂಡ ಬರುತ್ತೆ. ಇನ್ನೊಂದು ಮಾಲ್ ಅಬ್ಸಾರ್ಪ್ಷನ್ ಪ್ರೊಸೀಜರ್ ಅಂತ ಇದೆ. ಅಂದರೆ ನಾವು ತಿನ್ನುವಂಥ ಎಷ್ಟು ಬೇಕೋ ಅದನ್ನು ಬೈಪಾಸ್ ಮಾಡಿಬಿಡ್ತೀವಿ. ಈ ಸ್ಟಮಕ್ಕನ್ನು ಚಿಕ್ಕದು ಮಾಡಿಬಿಟ್ಟು ಅದನ್ನು ನಾವು ಚಿಕ್ಕ ಕರಳಿಗೆ ಕನೆಕ್ಷನ್ ಮಾಡೋದ್ರಿಂದ ಕೆಲವು ಇಂಟೆಸ್ಟೈನ್ಸ್ ಭಾಗದಲ್ಲಿ ಫುಡ್ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ಆ ಜಾಗದಲ್ಲಿ ಅಬ್ಸಾರ್ಪ್ಷನ್ ಆಗೋದು ಕಡಿಮೆ ಆಗಿಬಿಡುತ್ತೆ. ಇದು ನಾವು ಸಾಮಾನ್ಯವಾಗಿ ಡಯಾಬಿಟಿಸ್ ಇರೋರಿಗೆ ಅಥವಾ ತುಂಬ ವೆಯ್ಟ್ ಜಾಸ್ತಿ ಇರೋರಿಗೆ, ಬೇರೆ ಬೇರೆ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಅಂಥವ್ರಿಗೆ ಈ ಬೈಪಾಸ್ ಮಾಡೋದ್ರಿಂದ ಅವರಿಗೆ ತುಂಬ ಬೆನಿಫಿಟ್ ಇದೆ. ಡಯಾಬಿಟಿಸ್ ಕೂಡ ತುಂಬ ಸಾರಿ ಕ್ಯೂರ್ ಆಗಿಬಿಡುತ್ತೆ ಅಥವಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು. ಕೆಲವರು ಇನ್ಸುಲಿನ್ನು ತಗೊಂಡು ಅದರಿಂದ ರೆಸಿಸ್ಟೆಂಟ್ ಆಗಿಬಿಟ್ಟು ತುಂಬ ಒದ್ದಾಡ್ತಾ ಇರ್ತಾರೆ, ಡಯಾಬಿಟಿಸ್ ವಿತ್ ಒಬೆಸಿಟಿ ಇರೋರಿಗೆ. ಅಂಥವ್ರಿಗೂ ಕೂಡ ಈ ಸರ್ಜರಿ ಮಾಡೋದ್ರಿಂದ ಡಯಾಬಿಟಿಸ್ ಕೂಡ ಒಳ್ಳೆ ಕಂಟ್ರೋಲಿಗೆ ಬರುತ್ತೆ. ಇನ್ಸುಲಿನ್ ನಿಲ್ಲಿಸ್ಬೋದು ಅಥವಾ ಕೆಲವು ಟ್ಯಾಬ್ಲೆಟ್ಸ್ ತಗೋಬೋದು, ಜೊತೆಗೆ ವೆಯ್ಟ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಸೊ ಈ 2 ಪದ್ಧತಿ ಮುಖ್ಯವಾಗಿ ಇದೆ. ಬೇರೆ ಇನ್ನೊಂದು ಬ್ಯಾಂಡಿಂಗ್ ಅಂತ ಹೇಳ್ತೀವಿ. ಬ್ಯಾಂಡ್ ಮಾಡೋದು ಅಂತಂದರೆ ಸ್ಟಮಕ್ ಸೈಜನ್ನು ಚಿಕ್ಕದು ಮಾಡಿಬಿಟ್ಟು ಬ್ಯಾಂಡ್ ಹಾಕಿಬಿಟ್ಟು ಅಲ್ಲಿ ಜಾಸ್ತಿ ಫುಡ್ ಹೋಗದೆ ಇರುವಂಥ ಮಾಡೋದು. ಆ ಪ್ರಾಬ್ಲಮಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರೋದ್ರಿಂದ ಪದ್ಧತಿಯಲ್ಲಿ ಈಗ ಅದು ಕಡಿಮೆ ಆಗಿಬಿಟ್ಟು ಈ ಸರ್ಜಿಕಲ್ ಮೆಥಡ್, ಲ್ಯಾಪ್ರೋಸ್ಕೋಪಿಕ್ 2 ಮೆಥಡ್ ಜಾಸ್ತಿ ಪಾಪ್ಯುಲರ್ ಆಗಿದೆ. ತುಂಬ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ ಬ್ಯಾರಿಯಾಟ್ರಿಕ್ ಸರ್ಜರಿ. ಡಾಕ್ಟರ್, ಈಗ ಕಾಲರ್ ರೆಡಿ ಇದ್ದಾರೆ. ಸುರೇಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸುರೇಶ್ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್. ಹೇಳಿ. ಹಲೋ ಮೇಡಮ್, ನನಗೆ 22 ವರ್ಷ ಇವಾಗ. ಹಾಂ. ಮತ್ತು ನನ್ನ ವೆಯ್ಟ್ ಬಂದ್ಬಿಟ್ಟು 85 ಕಿಲೋಸ್ ಇದೆ. ಓಕೆ. ಸೊ ನಾನು IT ಫೀಲ್ಡಲ್ಲಿ ಇರೋದ್ರಿಂದ ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಇರಲ್ಲ, ಏನಿರಲ್ಲ. ಸೊ ನನ್ನ ಏಜ್ಗೆ ಮತ್ತು ಈ ವೆಯ್ಟ್ ಹೆಂಗ್ ಮಾಡ್ಕೊಳ್ಳೋದನ್ನ ಡಾಕ್ಟರ್ ಕೇಳಬೇಕಿತ್ತು. ಹೈಟ್ ಎಷ್ಟಿದೆ ನಿಮ್ದು ಸುರೇಶ್ ಅಲ್ಲ? ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 5.9 ಇದೆ ಸರ್. 5.9, 10 ಇದೆ. ಹೌದಾ? ನಿಮ್ದು BMI ಜಾಸ್ತಿ ಇದೆ. ನೀವು ಈ ಟೈಮಲ್ಲೇ ನೀವು ಇಂಟರ್ವೆನ್ಷನ್ ಮಾಡ್ಕೊಂಡ್ಬಿಟ್ಟು ಮುಖ್ಯವಾಗಿ ನಿಮಗೆ ನೀವು ಡಯಟಿಷಿಯನ್ ಹತ್ರ ಮೀಟ್ ಮಾಡಿಬಿಟ್ಟು ಎಷ್ಟು ನೀವು ಫುಡ್ ತಗೋಬೇಕು, ಎಷ್ಟು ಎಕ್ಸಸೈಸ್ ನೋಡಿ ಅದು ನೀವು ಮಾಡಲೇಬೇಕಾಗುತ್ತೆ. ITP ಫೀಲ್ಡಲ್ಲಿರಲಿ, ಯಾವ ಫೀಲ್ಡಲ್ಲೇ ಇರಲಿ. ಇಲ್ಲದೇ ಇದ್ದರೆ ಏನಾಗುತ್ತೆ, ನೀವು ತಗೊಳ್ಳೋಂಥ ಫುಡ್ಡು ದೇಹದಲ್ಲಿ ಶೇಖರಣೆ ಆಗಿಬಿಟ್ಟು ಅದು ಬೊಜ್ಜಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ನೀವು 2 ಭಾಗದ ಗಮನ ಕೊಡಬೇಕು. ಒಂದು, ಎಷ್ಟು ಫುಡ್ ತಗೋತಿರೋ ಅದು ನಿಮಗೆ ಬೇಕಾಗಿರುವಷ್ಟು ನ್ಯೂಟ್ರಿಷಿಯಸ್ ಫುಡ್ಡು, ಲೆಸ್ ಕಾರ್ಬೋಹೈಡ್ರೇಟ್, ಲೆಸ್ ಫ್ಯಾಟ್ ಆ್ಯಂಡ್ ಗುಡ್ ಪ್ರೋಟೀನ್ಸ್. ಎರಡನೇದು ಮುಖ್ಯವಾಗಿ ಏನಂದರೆ ನೀವು ಎಕ್ಸಸೈಸ್ ಮಾಡಲೇಬೇಕು. ಮುಖ್ಯವಾಗಿ ದಿವಸ ಒಂದು 45 ನಿಮಿಷನಾದರೂ ಜಾಗಿಂಗ್ ಮಾಡೋದು ಅಥವಾ ಜಿಮ್, ಸೈಕ್ಲಿಂಗ್ ಅಥವಾ ಫಾಸ್ಟಾಗಿ ವಾಕಿಂಗ್ ಮಾಡೋದು, ಇದನ್ನು ಮಾಡಲೇಬೇಕು. 24 ಗಂಟೆಯಲ್ಲಿ ನಿಮಗೋಸ್ಕರ ನೀವು 45 ನಿಮಿಷ ಕಳೆಯೋಕ್ಕಾಗೋದಿಲ್ಲ ಅಂದರೆ ಯಾರೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ ಯು ಸುರೇಶ್. ತುಂಬ ಜನಕ್ಕೆ ಇದು ಬ್ಯಾರಿಯಾಟ್ರಿಕ್ ಸರ್ಜರಿ ಬಗ್ಗೆ ಗೊತ್ತಿಲ್ಲ, ತುಂಬ ಜನಕ್ಕೆ ಬೊಜ್ಜಿನ ಸಮಸ್ಯೆ ಬಗ್ಗೆನೇ ತಪ್ಪು ತಿಳುವಳಿಕೆ ಇದೆ. ಸೊ ಈ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಿಂದ ಏನಾದರೂ ಪಬ್ಲಿಕ್ ಅವೇರ್ನೆಸ್ ಏನಾದರೂ ಕ್ಯಾಂಪಸ್ ಏನಾದರೂ ಮಾಡ್ತಾರೆ? ಹೌದು, ಕೊಲಂಬಿಯಾ ಏಷ್ಯಾದಲ್ಲಿ ನಾವು ಈ ಬೊಜ್ಜು ನಿವಾರಣೆಗೋಸ್ಕರ ಮುಖ್ಯವಾಗಿ ತುಂಬ ಗಮನ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಅವಾಗವಾಗ ಸೈಕ್ಲೋಥಾನ್ ಅಂದರೆ ಈ ಸೈಕಲ್ ಮಾಡಿಬಿಟ್ಟು ಅವರಿಗೆ ಇದ್ರ ಬಗ್ಗೆ
ಒಂದು ಪಬ್ಲಿಕ್ ಅವೇರ್ನೆಸ್ ಕೊಡುವಂಥದ್ದು. ಆಮೇಲೆ ಬೇರೆ ಬೇರೆ ಈ IT ಕಂಪನೀಸ್ ಅಥವಾ ಬೇರೆ ಬೇರೆ ಕ್ಲಬ್ಸ್ ಇದಕ್ಕೆಲ್ಲ ಹೋಗಿ ಭಾಷಣ ಕೊಟ್ಬಿಟ್ಟು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ, ವೆಯ್ಟನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು. ಆಮೇಲೆ ಈ ಬೊಜ್ಜು ನಿವಾರಣೆಗೋಸ್ಕರ ನಾವು ಆವಾಗ ಫ್ರೀ ಕ್ಯಾಂಪ್ ಕೂಡ ಮಾಡ್ತೀವಿ. ಈಗ ನೆಕ್ಸ್ಟು ಈ ತಿಂಗಳಲ್ಲಿ ಎಲ್ಲ ಪ್ರತಿಯೊಂದು ಶನಿವಾರದ 11 ಗಂಟೆಯಿಂದ 2 ಗಂಟೆ ತನಕ ಫ್ರೀ ಒಬಿಸಿಟಿ ಕ್ಲಿನಿಕ್ ಅಂತ ಮಾಡ್ತೀವಿ. ಅದರಲ್ಲಿ ನಾವು ಪೇಷಂಟ್ಸ್ ವೆಯ್ಟ್ ಜಾಸ್ತಿ ಇರೋರಿಗೆ ಅವರ BMI ಚೆಕ್ ಮಾಡಿಬಿಟ್ಟು ವೆಯ್ಟ್ ಚೆಕ್ ಮಾಡಿಬಿಟ್ಟು ಹೇಗೆ ಅವರಿಗೆ ಬೊಜ್ಜು ನಿವಾರಣೆಗೋಸ್ಕರ ಏನೇನು ಮಾಡಬೇಕು ಅನ್ನೋದಕ್ಕೆ ಸಲಹೆ ಕೂಡ ಕೊಡ್ತಾರೆ. ಇದರಲ್ಲಿ ನ್ಯೂಟ್ರಿಷನಿಸ್ಟು, ಡಯಟಿಷಿಯನ್, ಫಿಸಿಯೋಥೆರಪಿಸ್ಟ್, ಸರ್ಜನ್ ಎಲ್ಲರೂ ಇರ್ತಾರೆ. ಅದು ಅವಾಗ ಬಂದರೆ ಅವರಿಗೆ ಚೆನ್ನಾಗಿ ನಾವು ಇದ್ರ ಬಗ್ಗೆ ಮನವರಿಕೆ ಮಾಡಿ ಕೊಡಬಹುದು. ಶನಿವಾರ 11 ಗಂಟೆಯಿಂದ 2 ಗಂಟೆವರೆಗೆ. ಈ 4 ಶನಿವಾರನೂ ಕೂಡ ಮುಂದಿನ 4 ಶನಿವಾರನೂ ಇದ್ರ ಬಗ್ಗೆ ಫ್ರೀ ಒಬಿಸಿಟಿ ಕ್ಲಿನಿಕ್ ಇದೆ. ಓಕೆ ದೀಪು ಮೈಸೂರಿಂದ ಕರೆ ಮಾಡಿದ್ರೆ. ಡಾಕ್ಟರ್ ದೀಪು ಹೇಳಿ, ಏನು ಸಮಸ್ಯೆ ಇತ್ತು? ಮೇಡಮ್ ನಂಗೆ 25 ವರ್ಷ. ಹೇಳಿ. ತುಂಬಾ ಅಂದ್ರೆ ದಪ್ಪ ಇದ್ದೀನಿ, ಅದಕ್ಕೆ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾರ? ಡಾಕ್ಟರ್ ಇದ್ದಾರೆ, ಮಾತಾಡಿ. ಎಷ್ಟು ಕೆಜಿ ಇದ್ದೀರಾ ದೀಪು? ನಾನು 85 kg ಇದ್ದೀನಿ ಸರ್. ಹೌದಾ? ನಿಮಗೆ ಮೈಸೂರಲ್ಲಿ ಬಹಳ ಸುಲಭ ಇದೆ. ನೀವು ಮೈಸೂರು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಒಂದ್ಸಾರಿ ಚೆಕಪ್ ಮಾಡಿಸಿ ಯಾವುದಾದ್ರೂ ಶನಿವಾರ. ಅಲ್ಲಿ ನಿಮಗೆ ಇದಕ್ಕೆ ಎಲ್ಲವುದು ಸಲಹೆ ಎಲ್ಲ ಕೊಡ್ತಾರೆ. ನೀವು ಅದು ಮೀಟ್ ಸಹ ಅಲ್ಲಿ ಹೋಗ್ಬಿಟ್ಟು ಒಂದು ಸಾರಿ ವಿಸಿಟ್ ಕೊಟ್ಬಿಟ್ಟು ಚೆಕಪ್ ಮಾಡಿಸೋದು ಭಾಳ ಅನುಕೂಲ ಅಂತ ನನಗೆ ಅನಿಸುತ್ತೆ. ನಿಮಗೆ ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಏನು ಅಂದರೆ, ನೀವು ಚಿಕ್ಕ ವಯಸ್ಸಲ್ಲೇ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಎಕ್ಸರ್ಸೈಸ್ ಮತ್ತು ಫುಡ್ಡಿನ ಬಗ್ಗೆ ಗಮನ ಕೊಟ್ಟರೆ ಇದಕ್ಕೆ ನೀವು ತಡೆ ಹಾಕ್ಬೋದು ಅಂತ ಅನಿಸುತ್ತೆ ನನಗೆ. ಓಕೆ, ಚಿತ್ರದುರ್ಗದಿಂದ ಲಕ್ಷ್ಮೀಕಾಂತ್ ಕರೆ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ? ಮೇಡಮ್, ನಮ್ಮ ಸ್ನೇಹಿತರು ಅವರಿದ್ದಾರೆ. ಅವ್ರ ಸಂಬಂಧ ಸುಮಾರು 46 ವರ್ಷ ಇದೆ. ಅವರು ಎಲ್ಲರಿಗಿಂತ ಹೈಯೆಸ್ಟ್ ಬಿಡೋ ಆಮೇಲೆ ಕಲ್ಗಿದ್ದಾರೆ ಮೇಡಮ್. ಅವ್ರು ಯಾಕೆ ತಪ್ಪಾಗೋದಿಲ್ಲ ಅಂತ ಕೇಳ್ತಾರೆ ಮೇಡಮ್. ಇದು ರಿವರ್ಸ್ ಕೇಸ್. ಡಾಕ್ಟರ್ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮೆಟಬಾಲಿಕ್ ರೇಟ್ ಅಂತ ಇರುತ್ತೆ. ಅಂದರೆ ದೇಹದಲ್ಲಿ ನಾವು ತಿಂದಿದ್ದನ್ನು ಖರ್ಚು ಮಾಡುವಂಥ ಕೆಪಾಸಿಟಿ ಕೆಲವರಿಗೆ ಅದು ಜಾಸ್ತಿ ಇರುತ್ತೆ. ನೀವು ಎಷ್ಟು ತಿಂದರೂ ಕೂಡ ಅದನ್ನು ಅರಗಿಸಿಕೊಳ್ಳುವಂಥ ತಾಕತ್ತು ಅಥವಾ ಬಾಡಿ ಮೆಟಬಾಲಿಕ್ ರೇಟ್, ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಅದು ಅವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೆ ಆ ಬೊಜ್ಜಿನ ಸಮಸ್ಯೆ ಬರೋದಿಲ್ಲ. ಇನ್ನೊಂದು, ಕೆಲವರಿಗೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಕೆಲವರಿಗೆ ಈ ಥೈರಾಯ್ಡ್ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ಈ ಬೊಜ್ಜು ಪ್ರಾಬ್ಲಮ್ ಬರದೇ ಇರಬಹುದು. ಅದನ್ನು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸೋದು ಒಳ್ಳೆಯದು. ಓಕೆ, ಈಗ ಬೆಂಗಳೂರಿಂದ ಪ್ರಸಾದ್ ಕರೆ ಮಾಡಿದ್ದಾರೆ. ಪ್ರಸಾದ್ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ? ಪ್ರಸಾದ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೇಳಿ, ಪ್ರಶ್ನೆ ಕೇಳಿ. ಸರ್, ನನಗೆ 34 ವರ್ಷ ಆಗಿದೆ. ಹೇಳಿ ಪ್ರಸಾದ್. ಮತ್ತೆ ನಂದು ವೆಯ್ಟ್ ಬಂದು 140 kg ಇದ್ದೀನಿ. ರೈಟ್. ಅದಕ್ಕೋಸ್ಕರ ಈ ಸರ್ಜರಿ ಸೂಟೇಬಲ್ ಅಂತ ಹೇಳ್ತೀರಾ? ನಿಮಗೆ ಖಂಡಿತವಾಗಿಯೂ ಸರ್ಜರಿ ಸುಲಭ. ಆದರೆ ಸೂಟಬಿಲಿಟಿ ನಾವು ಅಸೆಸ್ ಮಾಡೋಕ್ಕೋಸ್ಕರ ನಿಮ್ಮನ್ನು ಒಂದ್ಸರಿ ಪರೀಕ್ಷೆ ಮಾಡಿಬಿಟ್ಟು ಬೇರೆ ಎಲ್ಲ ಚೆಕಪ್ ಮಾಡಿಬಿಟ್ಟು, ಬೇರೆ ಏನಾದರೂ ಕಾಯಿಲೆ ಇದೆಯಾ ನಿಮಗೆ ಈ ಬೊಜ್ಜಿನಿಂದಾಗಿ? 1 year-ಇಂದ ನನಗೆ ಬಿ ಪಿ ಇದೆ. ಸೊ ಇದು ನಿಮ್ಮ ಬಾಡಿ ಬ್ರೇಕ್ ಡೌನ್ ಆಗ್ತಾ ಇದೆ ಅನ್ನೋದ ಸಂಕೇತ. ಈಗಲೇ ನೀವು ಇದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಮುಖ್ಯವಾಗಿ ನಿಮಗೆ ಇದರಿಗೆ ಬಹಳ ಅನುಕೂಲಗಳು ಉಂಟು. ಖಂಡಿತವಾಗಿಯೂ ನಿಮಗೆ ಸರ್ಜರಿಯಿಂದ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಓಕೆ, ಮುನೇಗೌಡ ಕರೆ ಮಾಡಿದ್ದಾರೆ. ಮುನೇಗೌಡ ಅವರೇ, ಏನು ಸಮಸ್ಯೆ ಇತ್ತು ಕೇಳಿ. ಹಲೋ ಮುನೇಗೌಡ ಅವರೇ, ಮಾತಾಡಿ. ನಮಸ್ಕಾರ ಮೇಡಮ್. ಹೇಳಿ. ಅದೇ ನಾನು 120 kg ಇದ್ದೀನಿ. ಓಕೆ. ಅದೇ ತೂಕ ಕಡಿಮೆ ಮಾಡೋದಕ್ಕೆ ಏನು ಡಯಟ್ ಮಾಡ್ತಾ ಇದ್ರು, ಆಗ್ತಾ ಇಲ್ಲ, ಏನ್ ಮಾಡ್ತಾ ಇದ್ರು, ಏನ್ ಮಾಡ್ಬೇಕು ಮೇಡಮ್? ಸಣ್ಣ ಎಷ್ಟು ಏಜು ನಿಮ್ದು? 26. ಡಾಕ್ಟರ್, ನೀವು 26 ವಯಸ್ಸಿನಲ್ಲಿ 123 kg ಇದ್ದೀರಾ. ಹೀಗಿರೋದ್ರಿಂದ ನಿಮಗೆ ಬಹುಶಃ ಮೆಡಿಕಲ್ ಮೆಥಡ್ಸ್ ಅಂತೀವಿ, ಡಯಟ್ ಮತ್ತು ಎಕ್ಸಸೈಸಿಂದ ಕಡಿಮೆ ಮಾಡೋದು ಕಷ್ಟ ಆಗುತ್ತೆ. ನೀವು ಆಪರೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದರಿಂದ ನಿಮಗೆ ಖಂಡಿತವಾಗಿಯೂ ತೂಕ ಕಡಿಮೆ ಆಗುತ್ತೆ. ಲೈಫ್ ಲಾಂಗ್ ನಿಮಗೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ನೀವು ಯಾವ ಡೈರೆಕ್ಷನ್ನಲ್ಲಿ ತೂಕದ ಜಾಸ್ತಿಯಿಂದಾಗಿ ಒದ್ದಾಡ್ತಾ ಇದ್ದೀರೋ ಇದಕ್ಕೆ ಖಂಡಿತವಾಗಿಯೂ ಮೆಡಿಕಲ್ ಈಗ ಸೈನ್ಸಲ್ಲಿ ಪರಿಹಾರ ಉಂಟು.
ಬ್ಯಾರಿಯಾಟ್ರಿಕ್ ಸರ್ಜರಿಯಿಂದ ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ ಇದರಲ್ಲಿ. ಈಗ ಗುಜರಾತಿಂದ ನಾರಾಯಣ್ ಕರೆ ಮಾಡಿದ್ದಾರೆ. ನಾರಾಯಣ್, ಹೇಳಿ ನಿಮ್ಮ ಸಮಸ್ಯೆ ಏನಿದೆ? ನಮಸ್ತೆ ಸರ್. ಹೇಳಿ ನಾರಾಯಣ್. ಸರ್ ನನ್ನ ಏಜ್ 43 ಏಜ್ ಸರ್. ರೈಟ್. ನನ್ನ ಹೈಟ್ 5.11. ರೈಟ್. ಸರ್ ನನಗೆ ವೇಟ್ 80 kg 81 kg ಇದೆ ಸರ್. ಅದು ನಾರ್ಮಲ್ ವರ್ ಜಾಸ್ತಿ ಇದೆ ಸರ್. ಅದು ಇದು ನಿಮಗೆ BMI ಸ್ವಲ್ಪ ಜಾಸ್ತಿ ಇದೆ, ಆದರೆ ನಿಮಗೆ ಆಪರೇಷನ್ದ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ನಿಮ್ಮ ಎಕ್ಸರ್ಸೈಸ್ ಮತ್ತು ಫುಡ್ ಬಗ್ಗೆ ಗಮನ ಕೊಟ್ಟರೆ ನಿಮ್ಮ ತೂಕನ ಕಡಿಮೆ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸ್ಬೋದು. ಬೆಂಗಳೂರಿಂದ ರವಿ ಕರೆ ಮಾಡಿದರೆ. ರವಿ, ಹೇಳಿ ನಿಮ್ಮ ಸಮಸ್ಯೆ ಏನಿದೆ? ಹಲೋ, ಮಾತಾಡಿ ರವಿ. ಹಲೋ, ಹೇಳಿ ರವಿ. ಸರ್ ಇದು ಕಿಡ್ನಿ ಇದು ಒಳಗಡೆ ಇದು ಇದೆ ಸರ್, ಸ್ಟೋನ್ ಇದೆ, ಅದು ಬ್ಲಾಕ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಅದಕ್ಕೆ ನೀವು ಯೂರಾಲಜಿಸ್ಟ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಬೊಜ್ಜು ಇದೆಯಾ ನಿಮಗೆ? ಓಕೆ, ಕಾಲರ್ ಕಟ್ ಆಯಿತು. ಡಾಕ್ಟರ್, ಟೋಟಲ್ ಆಗಿ ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ಹೆದರ್ಕೊಳ್ಳೋರಿಗೆ ನಿಜವಾಗ್ಲೂ ಬ್ಯಾರಿಯಾಟ್ರಿಕ್ ಸರ್ಜರಿ ಇದು ತುಂಬ ಡಿಫ್ರೆಂಟ್ ಅನಿಸುತ್ತೆ. ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇಲ್ಲ, ಆಮೇಲೆ ತುಂಬ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕುತ್ತೆ. ಸೊ ಡಯೆಟ್ ಮಾಡಬೇಕು, ಸರ್ಜರಿ ತೊಗೊಂಡವ್ರು ಇರ್ಬೋದು ಅಥವಾ ತಗೊಳ್ಳದೇ ಇರೋರು ಬೊಜ್ಜಿರೋರಿಗೆ ಒಂದು ಡಯೆಟ್ ಅಂತೇಳಿ ಒಂದು ಟಿಪ್ಸ್ ಥರ ಒಂದು ಲೈನಲ್ಲಿ ಏನೋ ಹೇಳೋಕ್ಕಾಗುತ್ತೆ ಅಂದರೆ ಹೆಂಗಿರಬೇಕು? ನಾನು ಟಿಪ್ಸ್ ಹೇಳೋದಾದರೆ ಎರಡು ಮುಖ್ಯವಾಗಿ ಹೇಳ್ತೀನಿ. ಹ್ಯೂಮನ್ ಬಾಡಿ ಈಸ್ ಮೆಂಟ್ ಫಾರ್ ಆ್ಯಕ್ಟಿವಿಟಿ ಮತ್ತು ಮೊಬಿಲಿಟಿ. ಅದು ಗಾಡ್ ನಮ್ಮ ಕ್ರಿಯೇಟ್ ಮಾಡಿರೋದೇ ನೀನು ಕೆಲಸ ಮಾಡು, ಸುಮ್ಮನೆ ಕೂತ್ಕೋಬೇಡ, ಸೋಮಾರಿ ಆಗಬೇಡ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಹಾಗಾದ್ರಿಂದ ಬೊಜ್ಜು ಇರಲಿ ಅಥವಾ ಇಲ್ಲದೇ ಇರಲಿ ಅಥವಾ ಆಪ್ರೇಷನ್ ಮಾಡಿಸ್ಕೊಳ್ಳದೇ ಇರಲಿ, ನಾವು ಜೀವನದಲ್ಲಿ ಎರಡಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಲೇಬೇಕು. ಒಂದು, ನಾವು ತಿನ್ನುವಂಥ ಫುಡ್ಡು, ಅದರಿಂದ ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿಂತಾ ಇದ್ದರೆ ಡೆಫಿನೆಟಾಗಿ ಅದು ನಮ್ಮ ದೇಹವನ್ನು ಹಾಳು ಮಾಡುತ್ತೆ. ಆಮೇಲೆ ಇನ್ನೊಂದು ಎಕ್ಸಸೈಸ್, ಅಂದರೆ ನಮ್ಮ ಜಾಯಿಂಟ್ಸ್ ಆಗಲಿ ಬಾಡಿ ಆಗಲಿ ಎಲ್ಲದಕ್ಕೂ ಕೂಡ ದಿವಸ ಒಂದು ಆ್ಯಕ್ಟಿವಿಟಿ ಬೇಕೇ ಬೇಕು. ನಾನು IT ಫೀಲ್ಡಲ್ಲಿ ಇದ್ದೀನಿ ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಡೆಫಿನೆಟಾಗಿ ಖಂಡಿತವಾಗಿಯೂ ಕೂಡ ಎಕ್ಸ್ಕ್ಯೂಸ್ ಕೊಡಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೆ ಇರೋದು 24 ಗಂಟೆ ಮಾತ್ರ. ನೀವು ಪ್ರೆಸಿಡೆಂಟ್ ತಗೊಳ್ಳಿ ಅಥವಾ ಪಿಯೋನ್ ತಗೊಳ್ಳಿ, ಎಲ್ಲರಿಗೂ ಕೂಡ ಅಷ್ಟೇ ಟೈಮ್ ಇರೋದು. ಟೈಮಲ್ಲಿ ನಾವು ಮುಖ್ಯವಾಗಿ 45 ನಿಮಿಷ ಮಾಡ್ಕೊಂಡ್ಬಿಟ್ಟು ಎಕ್ಸಸೈಸ್ ಮಾಡಲೇಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬ್ಯಾರಿಯಾಟ್ರಿಕ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಬೊಜ್ಜಿನ ಸಮಸ್ಯೆಗೆ ಬ್ಯಾರಿಯಾಟ್ರಿಕ್ ಸರ್ಜರಿ ಯಾವ ರೀತಿಯ ಸೊಲ್ಯೂಷನ್ ಅಂತ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ಸುದ್ದಿವಾಹಿನಿ.